ದಾವಣಗೆರೆ ಜಿಲ್ಲೆಯ ಹರಿಹರದ ಹನಗವಾಡಿ ಸಮೀಪದಲ್ಲಿ ಇರುವಂತಹ ಪಂಚಮಸಾಲಿ ಗುರುಪೀಠದಲ್ಲಿ ಆಡಳಿತ ಮಂಡಳಿ ಮತ್ತು ಭಕ್ತರ ನಡುವಿನ ಸಂಘರ್ಷ ತಾರಕಕ್ಕೇರಿದೆ. 2008ರಿಂದ ಮಠದಲ್ಲಿ ನಡೀತಾ ಇರುವ ಪ್ರತಿಯೊಂದು ಪೈಸೆಗೂ ಕೂಡ ಲೆಕ್ಕ ನೀಡಬೇಕು ಅಂತ ಆಗ್ರಹಿಸಿ ಭಕ್ತರು ಲೆಕ್ಕ ಕೊಡಿ ಅಭಿಯಾನ ತೀವ್ರಗೊಳಿಸಿದ್ದಾರೆ. ಪಂಚಮಸಾಲಿ ಮಠದ ಟ್ರಸ್ಟಿಗಳು ಭಕ್ತರು ಕೊಡುವಂತಹ ದೇಣಿಗೆ ಹಾಗೂ ಸರ್ಕಾರದ ಅನುದಾನ ದುರುಪಯೋಗ ಪಡಿಸಿಕೊಳ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಈ ಕುರಿತು ಇವತ್ತು ಪಂಚಮಸಾಲಿ ಮಠದಲ್ಲಿ ಭಕ್ತರು ಸೇರಿದ್ರು, ಆಕ್ರೋಶ ಹೊರಹಾಕಿದ್ರು. ಟ್ರಸ್ಟಿಗಳ ವಿರುದ್ಧ ಭಕ್ತರು ಮಠಕ್ಕೆ ನೀಡುವಂತಹ ದೇಣಿಗೆ, ಸರ್ಕಾರದಿಂದ ಬರುವಂತಹ ಅನುದಾನ, ಈ ಎರಡರ ಕುರಿತು ಕೂಡ ಆಡಳಿತ ಅಧಿಕಾರಿ ಲೆಕ್ಕಪತ್ರಗಳ ವಿಚಾರವಾಗಿ ಪ್ರಶ್ನೆಗಳನ್ನು ಮಾಡಿದಂತಹ ಸಂದರ್ಭದಲ್ಲಿ ಈ ಪ್ರಕರಣ ಬೆಳಕಿಗೆ ಬಂತು. ಮಠದ ಆಡಳಿತಾಧಿಕಾರಿ ಡಾಕ್ಟರ್ ರಾಜ್ಕುಮಾರ್ ಎಂಬವರು ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರನೇ ಇಲ್ಲ. ಈ ಕುರಿತು ಆಡಳಿತಾಧಿಕಾರಿ ಪ್ರಶ್ನೆ ಮಾಡಿದ್ರು ಅನ್ನೋ ಕಾರಣಕ್ಕೆ ಅವರ ಮೇಲೆ ಹಲ್ಲೆ ಮಾಡುವಂತಹ ಪ್ರಯತ್ನಗಳೂ ಕೂಡ ಆಗಿದೆ ಅಂತ ಆರೋಪ ಕೇಳಿಬರ್ತಾ ಇದೆ. ಮಠಕ್ಕೆ ಬಂದು ವಿವರಣೆ ಕೊಡ್ತೀವಿ ಅಂತ ಹೇಳಿದ್ದ ಟ್ರಸ್ಟಿಗಳು ಮಠಕ್ಕೆ ಆಗಮಿಸಲೇ ಇಲ್ಲ. ಚುನಾವಣಾ ನೀತಿ ಸಂಹಿತೆ ಇದೆ ಅಂತ ನೆಪಗಳನ್ನು ಹೇಳ್ಕೊಂಡು ತಪ್ಪಿಸ್ಕೊಳ್ತಾ ಇದ್ದಾರೆ ಅಂತ ಭಕ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಪ್ಪೇ ಮಾಡಿಲ್ಲ, ಮಠದ ಹಣವನ್ನು ದುರುಪಯೋಗ ಮಾಡಿಕೊಂಡಿಲ್ಲ ಅನ್ನೋದಾದರೆ ಮಠದ ಆವರಣದಲ್ಲಿ ಸೇರಿದ ಭಕ್ತರ ಎದುರು ಉತ್ತರ ಕೊಡಿ ಅಂತ ಬೇಡಿಕೆ ಇಡ್ತಾ ಇದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸಹೋದ್ಯೋಗಿ ವಸಂತ್ ಕುಮಾರ್ ಅವರು ಭಕ್ತರನ್ನ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ಅವರೆಲ್ಲ ಕೇಳಿ. ದಾವಣಗೆರೆ ಜಿಲ್ಲೆಯ ಪಂಚಮಸಾಲಿ ಮಠ ಬಹಳಷ್ಟು ಪ್ರಸಿದ್ಧವಾದ ಮಠ. ಆದರೆ ಈ ಮಠದಲ್ಲಿ ಟ್ರಸ್ಟಿಗಳ ಭಾರಿ ಅವ್ಯವಹಾರ ಇಲ್ಲಿ ನಡೆದಿದೆ ಅನ್ನುವಂತಹ ವಿಚಾರ ಪ್ರತಿಧ್ವನಿಸ್ತಾ ಇದೆ. ಪ್ರಮುಖವಾಗಿ ಮಠಕ್ಕೆ ಬಂದಂತಹ ಭಕ್ತರ ದೇಣಿಗೆ ಇರಬಹುದು ಅಥವಾ ರಾಜ್ಯ ಸರ್ಕಾರ ನೀಡಿದಂತಹ ಅನುದಾನ ದುರುಪಯೋಗವಾಗಿದೆ ಅನ್ನುವಂತಹ ವಿಚಾರ ಭಾರಿ ವಿವಾದ ಕಾರಣ ಆಗ್ತಾ ಇದೆ, ಭಕ್ತಾದಿಗಳ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಲೆಕ್ಕಪತ್ರದ ವಿಚಾರವಾಗಿ ಅಥವಾ ಈ ದೇಣಿಗೆ ಎಲ್ಲಿ ಹೋಯ್ತು ಅಥವಾ ರಾಜ್ಯ ಸರ್ಕಾರದ ಅನುದಾನ ಎಲ್ಲಿ ಹೋಯ್ತು ಅಂತ ಕೇಳಿದ್ರೆ ಅದಕ್ಕೆ ಸರಿಯಾದಂತಹ ಒಂದು ಪುರಾವೆಯನ್ನ ಅಥವಾ ದಾಖಲೆಗಳನ್ನ ಟ್ರಸ್ಟ್ಗಳು ನೀಡ್ತಾ ಇಲ್ಲ ಅನ್ನುವಂಥದ್ದು ಭಕ್ತಾದಿಗಳ ಆಕ್ರೋಶ ಕಾರಣ ಆಗ್ತಾ ಇದೆ. ಹಾಗಾದ್ರೆ ನಿಜಕ್ಕೂ ಭಕ್ತರು ಈ ಮಠದಲ್ಲಿ ಏನೆಲ್ಲ ಅವ್ಯವಹಾರ ಟ್ರಸ್ಟ್ಗಳಿಂದ ನಡೆದಿದೆ ಅನ್ನೋದ್ರ ಬಗ್ಗೆ ಏನು ಹೇಳ್ತಾರೆ ಅವ್ರನ್ನ ನಾನು ಮಾತಾಡ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ನಮಸ್ತೆ. ನಮ್ಮ ಹೆಸರು ದಾತಪ್ಪ ಅಂತ ಹೇಳಿ ನೀ ಕೊಡೋರು. ನಾವು ಇಲ್ಲಿ 2012, 12, 13, 14, 15 4 ವರ್ಷ ಮನೆ ಗುಮಸ್ತಾಗಿ ಕೆಲಸ ಮಾಡಿದೆ. ಯಾವ ರೀತಿ ಅವ್ಯವಹಾರ ನಡೆದಿದೆ ಲೆಕ್ಕಪತ್ರಗಳ ವಿಚಾರದಲ್ಲಿ ಅಥವಾ ದೇಣಿಗೆ ವಿಚಾರದಲ್ಲಿ? ಅದು ವಿಷಯ ನಮಗೇನು ಮಾಹಿತಿ ಗೊತ್ತಾಗಿದ್ದು ಅವ್ರು ಲೆಕ್ಕ ಬರೆಯಲ್ಲ. ಮನೆ ಕೂಟ ಬರ್ಸಕ್ಕೆ ನಾವು ಬರೆಯಲ್ಲ ಅಂತ ಹೇಳಿ ವದ ಮಾಡಿದ್ದಕ್ಕೆ ನಾನು ಹೊರಗಿತ್ತು. ಟ್ರಸ್ಟಿಗಳು ಸಂಪೂರ್ಣವಾಗಿ ಇದರಲ್ಲಿ ದುರುಪಯೋಗ ಮಾಡ್ಕೊಂಡಿದ್ದಾರೆ ಹಣ. ಅನ್ಗೋಡಿ ಚಂದ್ರಶೇಖರ್ ಮತ್ತು ಬಂಕಾಪುರ ಶಿವಣ್ಣ ಇವರಿಬ್ರು ಜಾಸ್ತಿ ಅವ್ಯವಹಾರ ಆಗಿರೋದು ಮಠದಲ್ಲಿ. ಅವ್ರು ಇವತ್ತಿನ ದಿವಸ ಏನಾಗಿದ್ದಾರೆ, ಮುಂದೆ ಹಿಂದೆ ಏನಾಗಿದ್ರು, ಯಾವ ರೀತಿ ಅವ್ರಿಗೆ ಉದ್ಧಾರ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಅವರ ಮನಪೂರ್ವಕವಾಗಿ ನೋಡ್ಕೊಳ್ಳಿ ಅವ್ರಿಗೆ ಅರ್ಥ ಆಗ್ತದೆ. ಈ ಹಣಕಾಸಿನ ವಿಚಾರದಲ್ಲಿ ಅವ್ಯವಹಾರ ಆಗಿರೋದ್ರ ಬಗ್ಗೆ ಬೆಳಕಿಗೆ ಬಂದಿದ್ದಾವಾಗ, ನಿಮ್ ಗಮನಕ್ಕೆ ಬಂದಿದ್ದಾವಾಗ, ಮಠದ ಗಮನಕ್ಕೆ ಬಂದಿದ್ದಾವಾಗ ಯಾವಾಗ ಬಂದಿತ್ತು ಅಂತಂದ್ರೆ, ನಾನು ಇಲ್ಲಿ ಕೆಲಸಕ್ಕೆ ಸೇರಿದ ಮೇಲೆ ಸಿಮೆಂಟ್ ಲೋಡ್ ಬಂತು. ಇವ್ರು ಅವ್ಯವಹಾರ ಮಾಡ್ತಾ ಇದಾರೆ ಅನ್ನೋದಕ್ಕೆ ನನಗೆ ಯಾವಾಗ ಗೊತ್ತಾಗಿದ್ದು. ಸಿಮೆಂಟ್ ಲೋಡ್ ಬಂತು. ನಾನು ಬಂಕಾಪುರ ಶಿವಣ್ಣ ನನಗೆ ಫೋನ್ ಮಾಡಿದೆ, ಶಿವಣ್ಣ ಸಿಮೆಂಟ್ ಬಂದಿದೆ. ಸರಿ ಆಯ್ತು, ಅನ್ಲೋಡ್ ಮಾಡಿಸ್ರಿ. ನಾನು ಲಾರಿ ಡ್ರೈವರ್ ಹತ್ರ ಆ ಲೆಟರ್ ಇರ್ತಾ ಇಲ್ಲ ಎಷ್ಟೆಲ್ಲ ಬಂದಿದೆ ಇಲ್ಲಿ ಮಠಕ್ಕೆ ಅಂತ ಹೇಳ್ಬಿಟ್ಟು ನಾನು ಒಂದು ಆಳಿನ ತಗೊಂಡು ಎಲ್ಲ 340 ಬರ್ಕೊಂಡು ಗೇಟಿ ನಿಂತ್ಕೊಂಡೆ, ಶೋರೂಮ್ ಗೇಟಿಗೆ. ಒಂದು ವಾರ ಹೋದ ತಕ್ಷಣ 1-2 ಕಾಟಕ್ಕಂತ 200 ಚೀಲ ಇತ್ತು ಸಿಮೆಂಟ್, 340 ಚೀಲ ಬಿನ್ನಾಗ ಬಂದಿದೆ. ಇಲ್ಲಿಗೂ ಬಂದಂತ ಸಿಮೆಂಟ್ ವ್ಯತ್ಯಾಸ ಇದೆ, 140 ಚೀಲ ಡಿಫ್ರೆನ್ಸ್ ಇದೆ. ನಾನು ಶಿವಣ್ಣ ಫೋನ್ ಮಾಡಿದೆ, ಶಿವಣ್ಣ ಯಾಕೆ 140 ಚೀಲ ಡಿಫ್ರೆನ್ಸ್ ಇದೆ ಬಂದಿಲ್ಲ, 200 ಚೀಲ ಬಂದಿದೆ ಅಂತ. ಆಮೇಲೆ ಇಲ್ಲ 300 ಚೀಲ ಬಂದಂತ ಕೊಟ್ಟು ನಾಳೆ ಬರ್ತದೆ ಹಂಗೆ ಕೊಡಲ್ಲ. ನಾನು ಏಟ್ ಬಂತ ಅಷ್ಟೇ, 200 ಚೀಲ ಬಂದಂತ 200 ಚೀಲ ಬಂತು ಅಂತ ಹೇಳಿ ನಾನು ಇನ್ನಷ್ಟು ಲೆಟರ್ ಕೊಡ್ತೀನಿ. ನೀವು ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ಕೊಂಡಿದ್ದೀವಿ? ನಾವು 4 ವರ್ಷ, 2012ರಿಂದ 2015 ನಾನು ಇದ್ದೀನಿ. ಆಮೇಲೆ ನಾನು ಸಿಮೆಂಟ್ ನಾನು ಕೊಡಲ್ಲಪ್ಪ, 340 ಚೀಲ ನಾನು ಕೊಡೋಲ್ಲ, ನನ್ನ ಕೈಲಿ ಎಷ್ಟು ಅಷ್ಟೇ ಕೊಡ್ತೀನಿ ನಾನು. ಚಂದ್ರಶೇಖರ್ ಕೂಡ ಹೇಳಿಸ್ದೆ, 340 ಬಂದಂತ ಕೊಡಲ್ಲ. ನಾನು 200 ಬಂದಂತ 200 ಚೀಲ ಲೆಟರ್ ಕೊಟ್ಟೆ. ಆಮೇಲೆ ತಿರುಗಿ ಮರ್ದಿದೆ ಮತ್ತೆ ಅವ್ನು ಬಿಲ್ ತಗೋಬೇಕಲ್ರಿ, ಅವನು ಸಿಮೆಂಟ್ ಕೊಟ್ಟರೆ ಇವನ್ನೆಲ್ಲ ಬೇರೆ ಕಡೆಗೆ ಹಾಕಿ ಬರೋಕೆ ಕೇಳ್ದಂತೆ ಶಿವಣ್ಣ 140 ಚೀಲ. ಬೆಳಗಾರತ್ತಿಗೆ ಬಂತು 140 ಚೀಲ ಮಟ್ಟ. ಅಲ್ಲ, ಇದನ್ನ ಪ್ರಶ್ನೆ ಮಾಡಿದಕ್ಕೆ ಆಡಳಿತಾಧಿಕಾರಿ ಮೇಲೆ ಹಲ್ಲೆನೇ ಆಗಿದೆ ಅನ್ನುವಂತಹ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಏನು ಹೇಳ್ತಾರೆ? ಅಲ್ಲಿ ಆಡಳಿತಾಧಿಕಾರಿ ರಾಜ್ಕುಮಾರ್ ಮೇಲೆ ಅಲ್ಲ ಪಾಪ ಅವ್ರು ಲೆಕ್ಕ ಕೇಳಿದ್ರು. ಅವರು ಹಿಂದಿನಿಂದ ಬರ್ತಕ್ಕಂಥದ್ದು ಏನೇನು ಬಂದಿದೆ ಪೈಟ್ ಲೆಕ್ಕ ಕೊಡೋಣ ಅಂತ ಕೇಳಿದ್ರು. ಇವರು 2.5 ವರ್ಷದಿಂದ ಬಂದಿದೆಯಾ ಅಷ್ಟೇ ಲೆಕ್ಕ ತಗೊಂಡು ಹಿಂದಿನೆಲ್ಲ ಬೇಡ ಅಂತ ಗಲಾಟೆ. ನನಗೆ ಬೇಕು, ಹಿಂದಿನೆಲ್ಲ ಲೆಕ್ಕ ಬೇಕು ಅಂತ ಅವರು. ನಮ್ಮ ಸಮಾಜದ ಏನಾಗಿದೆ ನಮಗೆ ಲೆಕ್ಕ. ಹಿಂಗ ನಮ್ಮ ಸಮಾಜ ಉದ್ಧಾರ ಆಗಲ್ಲ. ಪ್ರತಿಯೊಂದು ಮಠಗಳು ಉದ್ಧಾರ ಆಗಿದಾವೆ. ನಮ್ಮ ಪಂಚಮಸಾಲಿ ಮಠ ಮ್ಯಾಕ್ ಬರ್ತಾ ಇಲ್ಲ, ಬೇಕೋ ಅಂತ ಇದೆ ದಿನನಿತ್ಯ ಅಂತ ಅವರು. ಅದಕ್ಕೆ ನಾವು ಕೊಡಲ್ಲ, ಅದಕ್ಕೆ ಅವ್ರಿಗೆ ಲೆಕ್ಕ ಕೇಳಿದ್ವಿ. ಆಮೇಲೆ ಗಲಾಟೆ ನಡೆದಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಸಂಬಂಧಪಟ್ಟಂತಹ DVR ಕೂಡ ಕಳುವಾಗಿದೆ ಅನ್ನುವಂತ ಮಾತಿದೆ. ಇಲ್ಲ, ನಾನಿದ್ದೀರ ಕಳವಾಗಿತ್ತು ಮತ್ತೆ ಅದು ಕೇಸ್ ಆಗಿ ಅದು ಬಿಗಿ ಆದ್ಮೇಲೆ ಮತ್ತೆ ತಂದು ವಾಪಸ್ ಮಾಡ್ಯಾರ.
ಹೊಸಗೆ ಅದನ್ನ ಕಳ್ತನ ಮಾಡಿದ್ದಾರೆ. ಯಾಕಂದ್ರೆ ಇಲ್ಲಿ ನಡೆದಿರ್ತಕ್ಕಂಥ ವಾಸ್ತವ ಯಾರಿಗೆ ಗೊತ್ತಾಗಬಾರ್ದು ಅಂತ ಗಲಾಟೆ ಮಾಡಿದಾರಲ್ಲ ಅವರು. ಗಲಾಟೆ ಮಾಡಿದ ವಿಷಯ ಪಬ್ಲಿಕ್ ಹೋಗ್ಬಿಡ್ದು ಅಂತ ಹೇಳಿ ಆತರ ಮಾಡಿದ್ದಾರೆ. ಮತ್ತೆ ಯಾವಾಗ ಕೇಸ್ ಆಗಿ ಯಾವಾಗ ಟೈಟ್ ಆತಲ್ಲ ಬಿಗಿ ಆದ್ಮೇಲೆ ಅವರು ಮತ್ತೊಂದು ಅದನ್ನ ಒಪ್ಪಿಸಿದ್ದಾರೆ. ಮತ್ತೊಂದು ಕಡೆ ಮಠದ ಸ್ವಾಮೀಜಿಗಳ ಪದಚ್ಯುತಿಗೂ ಒಂದು ಗುಂಪು ಮುಂದಾಗ್ತಾ ಇದೆ ಅನ್ನುವಂತ ಒಂದು ಆರೋಪ ಕೂಡ ಕೇಳ್ಬರ್ತಿಲ್ಲ. ಇದ್ರ ಬಗ್ಗೆ ಏನು ಹೇಳಿ? ಈಗ ಏನ್ ನಡೆದಿದೆ ಅಂದ್ರೆ ಅವ್ರಿಗೆ ಯಾರು ಪ್ರಶ್ನೆ ಮಾಡೋ ಅವಕಾಶ ಆಗಿಲ್ಲ. ಪ್ರಶ್ನೆ ಮಾಡಿದ್ರು ಅಂದ್ರೆ ಹೊರಗಿಡೋದು, ಏನು ಲೆಕ್ಕ ಕೇಳಂಗಿಲ್ಲ. ಹೊರಗಿಟ್ಬಿಡೋದು ಅಷ್ಟೇ. ಹಿಂದೆ ಇದೇ ತರನೇ ಈ ಸ್ವಾಮೀಜಿನ ಉಚ್ಚಾಟನೆ ಮಾಡಿದ್ರು. ಇದೇನು ಸಮಾಜದ ಮಠನೋ ಇದು ವೈಯಕ್ತಿಕ ಮಠನೋ ನಮಗೆ ಗೊತ್ತಾಗ್ತಿಲ್ಲ. ಇವರು ಸಿದ್ಧಲಿಂಗ ಸ್ವಾಮಿಗಳು ಅಂತ ಇರು, ಅವರು ನಿಜವಾಗ್ಲೂ ಹೇಳ್ಬೇಕಂದ್ರೆ ಪ್ರಮಾಣ ಮಾಡಿ ಹೇಳ್ತೀನಿ, ಮಠದ ಒಂದು ರೂಪಾಯಿ ತಿಂದಿಲ್ಲ ಅವ್ರು. ಅಲ್ರಿ ಮತ್ತೆ ಈಗ ಸ್ವಾಮೀಜಿ ಅವರ ಮಕ್ಕಳಿಗೆ ಏನಾದ್ರು ಕೆಲಸ ಕೊಡಿಸ್ರಿ ಅಂತ ಹೇಳಿದಾಗ ಯಾರಿಗೆ ಫೋನ್ ಮಾಡಿ ಹೇಳಿರ್ತಾರೆ. ಅದನ್ನ ಅವ್ರು ಲಂಚ ತಿಂದು ಕೆಲಸ ಕೊಡ್ತಾ ಇದಾರೆ ಅಂದ್ರೆ. ಈಗ ವಚನಾನಂದ ಶ್ರೀಗಳು ಇಲ್ಲಿ ಬಂದು 2018ರಲ್ಲಿ ಬಂದಿದ್ದು ಹೌದಾ? ಅದಾದ ನಂತರದಲ್ಲಿ ಭಕ್ತರು ಕೊಟ್ಟಂತ ಕಾಣಿಕೆ ಇರಬಹುದು, ಸರ್ಕಾರದ ಅನುದಾನದ ವಿಚಾರದಲ್ಲಿ ಪ್ರಶ್ನೆ ಮಾಡಿದಾಗ ಟ್ರಸ್ಟ್ಗಳು ಏನು ಹೇಳ್ತಾರೆ? ಟ್ರಸ್ಟಿಗಳ ಬಗ್ಗೆ ನಾನೇನು ಮಾತಾಡಲ್ಲ. ನಾನು ಇದ್ರ ಬಗ್ಗೆ ನಾನು ಬರಕ್ಕೆ ನಾವು ನಮಗೆ ಯಾವಾಗ ಕೊಡ್ತಾ ತಯಾರಿದ್ದೇವೆ ಅಂತ ಹೇಳಿದ್ರು ಅವರು. ಮೊನ್ನೆ ಮಾಧ್ಯಮದ ಮಿತ್ರರ ಜೊತೆಗೆ ಮಾತಾಡಿದಾರ. ಅಕೌಂಟ್ ಲೆಕ್ಕ ಕೊಟ್ಟು ನಾವು ಕೊಡ್ತೇವೆ ಅಂತ ಹೇಳಿ. ಹಂಗಿದ್ರೆ ಕೊಡ್ಬೋದಾಯ್ತಲ್ಲ ಇವತ್ತು ಯಾಕೆ ಬರ್ಲಿಲ್ಲ? ಯಾರು ಬಂದಿಲ್ವಾ ಟ್ರಸ್ಟಿಗಳು? ಒಬ್ರು ಇಲ್ಲ. ಮತ್ತೆ ಇದ್ರ ಮೇಲೆ ನಾವ್ ಏನಂತ ತಿಳ್ಕೊಳ್ಳೋಣ? ಈಗ ಅವರು ಕಳ್ಳು ಅನ್ನೋದು ಇಲ್ಲದಿದ್ರೆ ನಾ ಕರೆಕ್ಟ್ ಅದೇನೆ ಅಂದ್ರೆ ನೀವು ಸರ್ವತೆ ಕರೆದ್ರು ಬಂದು ಲೆಕ್ಕ ಕೊಡ್ಬೋದಾಯ್ತು. ಇವತ್ತು ಯಾಕೆ ಮತ್ತೆ ತಪ್ಪಿಸ್ಕೊಂಡ್ರ ಉದ್ದೇಶ ಏನು? ಯಾಕೆ ನಮಗೆ ಲೆಕ್ಕ ಕೊಡಕ್ಕೆ ಪೊಲೀಸರು ಸಪೋರ್ಟ್ ಇದೆ. ಇವ್ರು ಯಾಕೆ ಪೊಲೀಸರು ಯಾಕೆ? ಇಲ್ಲಿ ಹರಿಹರ ತಾಲೂಕಿನಲ್ಲಿ ಯಾಕೆ ದಾವಣಗೆರೆ ಜಿಲ್ಲೆದಲ್ಲೇ ಪ್ರಭಾವಿ ರಾಜಕೀಯ ವ್ಯಕ್ತಿ ಅಂದ್ರೆ ಶಿವಶಂಕರ್ ಸಾಹೇಬ್, ನಿಮಗೂ ಗೊತ್ತಿರಬಹುದು. ಅವ್ರನ್ನ ಯಾಕೆ ಇಲ್ಲಿ ಮಾಡಿದ ಹೊರಗಿಟ್ಟು ಇವರು ಕಾರ್ಯಕಲ್ಪ ಮಾಡ್ತಾ ಇದಾರೆ? ಯಾಕೆ ಅವ್ರನ್ನ ಕರೆಯಲ್ಲ? ಉದ್ದೇಶ ಏನದು? ಅಲ್ಲ, ಈಗ ಅವ್ಯವಹಾರ ನಡೆದಿದೆ ಅನ್ನೋದಾದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಅಥವಾ ಕೊಟ್ಟಿಲ್ವಾ? ಕೊಡದೇ ಇದ್ರೆ ಯಾಕೆ ಕೊಟ್ಟಿಲ್ಲ? ಈಗ ಆಯ್ತಲ್ಲ ಗಲಾಟೆ, ಈಗ ಆಗ್ತವೆ. ಅಲ್ಲ ಸರ್, ಅವ್ರು ಕರೆಕ್ಟ್ ಅದಾರ ಅಂದ್ಮೇಲೆ ಪೊಲೀಸ್ ಪ್ರೊಟೆಕ್ಷನ್ ಯಾಕೆ ಬೇಕು? ಅವ್ರಿಗೆ ಲೆಕ್ಕ ಕೊಡ್ತಾ ಪೊಲೀಸ್ ಪ್ರೊಟೆಕ್ಷನ್ ಯಾಕೆ ಬೇಕು? ಇಲ್ಲಿ ಗಲಾಟೆ ಮಾಡಕ್ ಯಾರು ಬಂದಿದ್ದಾರೆ? ನಮ್ಮ ಸಮಾಜದವ್ರು ಎಲ್ಲ ಲೆಕ್ಕ ಕೇಳಕ್ ಬಂದಿದ್ದಾರೆ. ಹಂಗಂದ್ಮೇಲೆ ಬಂದು ಕೊಡ್ಬೋದಲ್ಲ, ಪೊಲೀಸರು ಯಾಕೆ ಬೇಕು? ಲೆಕ್ಕ ಪತ್ರದ ಬಗ್ಗೆ ಒಂದು ಸ್ಪಷ್ಟನೆ ಕೊಡಬಹುದಿತ್ತಲ್ಲ, ಟ್ರಸ್ಟಿಗಳು ಬಂದು ಕೊಡ್ಬೋದಾಯ್ತಲ್ಲ. ಮತ್ತೆ ಅವ್ರ ಪ್ರೊಟೆಕ್ಷನ್ ಯಾಕೆ ಬೇಕು? ಇಲ್ಲಿ ನಮ್ ಎಲ್ಲಾರು ಬಂದ್ರು, ನಮ್ಮ ಸಮಾಜದವರೆಲ್ಲ ಬಂದಿರೋದು. ಇಲ್ಲಿ ಗಲಾಟೆ ಮಾಡಕ್ ಯಾರು ಬಂದಿಲ್ಲ. ಆರಾಮ ಲೆಕ್ಕ ಕೊಡ್ಬೋದಾಯ್ತಲ್ಲ. ಇಲ್ಲಿ ತಕ್ಷಣ ಲೆಕ್ಕ ನೋಡಿದ್ನಪ್ಪ ಅಂದ್ರೆ ಲೆಕ್ಕ ಮತ್ತೆ ಇಲ್ಲಿ ಸರಿ ಇಲ್ಲ ಅಂತ ಅನಿಸ್ತದೆ ಮೇಲ್ನೋಟಕ್ಕೆ. ಈ ಹರಿಹರ ತಾಲೂಕಿನ ಪಂಚಮಸಾಲಿ ಮಠ ಅಂತಂದ್ರೆ ಅದು ಭಕ್ತರ ಕೇಂದ್ರ ಬಿಂದು ಅಂತಾನೆ. ಆದ್ರೆ ಭಕ್ತರ ಮನಸ್ಸಿಗೆ ಈ ರೀತಿಯ ಬೆಳವಣಿಗೆಗಳಿಗೆ ಹಾಸಿ ಕೊಡುತ್ತಲ್ವಾ? ಹೌದು, ಅದು 100 ಮೇಲೆ ಆಸಕ್ತಿನೇ ಯಾರಿಗಿಲ್ಲ. ಈ ಮಠಕ್ಕೆ ಬರ್ಬೇಕಂದ್ರೆ ಎಲ್ಲ ಯಾರಿಗೂ ಆಸಕ್ತಿ ಇಲ್ಲ. ಹಂಗಾಗಿಬಿಡದ್ರಿ. ಈಗ ಹಿಂದೆಲ್ಲ ಸಾಕಷ್ಟು ಜನಗಳು ದೇಣಿಗೆ ಕೊಟ್ಟರು. ಇತ್ತೀಚೆಗೆಲ್ಲ ಯಾರು ಈಗ ಈ ತರ ನಡೀತಾ ಇದ್ರೆ ಯಾರು ಕೊಡಲ್ರಿ, ಕೊಡಲಿ ಬಟ್ ಹತ್ರ ಇದು ಒಂದು 18 ವರ್ಷದಿಂದ ಈ ಮಠ ಕಟ್ಟಕ್ ಸ್ಟಾರ್ಟಿಂಗ್ ಮಾಡ್ಕೊಂಡಿರೋದು. ಇದುವರೆಗೂ ನನಗೆ ಅನ್ಸತಿ ಏನೋ ವಜ್ರದ ಏನಾರ ಅಡಿಪಾಯ ಹಾಕಿ ಕಟ್ಟೋದನೋ ಅಂತ ಅನಿಸ್ತೀರಿ ನನಗೆ. 76 ಲಕ್ಷ ಜನ ಐತೆ ನಮ್ಮ ಸಮಾಜ. ಇವತ್ತು ನಮಗಿನ ಸಣ್ಣ ಸಣ್ಣ ಸಮಾಜಗಳು ದಿಢೀರಂತ ಕಟ್ಟಿ ಸ್ಕೂಲ್ ಕಾಲೇಜುಗಳೆಲ್ಲ ಇಂಪ್ರೂವ್ಮೆಂಟ್ ಮಾಡಿದಾರ. ಇವಾಗ ಒಂದು ಬಿಲ್ಡಿಂಗ್ ಕಟ್ಸಕ್ ಆಗ್ತಲ್ಲ 18 ವರ್ಷದಿಂದನೂ. ಮತ್ತು ಬಂದ್ರೆ ಸರ್ಕಾರದ ದುಡ್ಡು ಅವನ್ನೆಲ್ಲ ಏನ್ ಮಾಡಿದ್ರು? ಈ ವಿಚಾರದಲ್ಲಿ ಕೆಲ ಮಠಾಧೀಶರು ಅಥವಾ ಹಿರಿಯ ಮುಖಂಡರು ಏನಾದ್ರು ಮಧ್ಯಪ್ರವೇಶ ಮಾಡಿ ಈ ಒಂದು ಗೊಂದಲ ಅಥವಾ ಈ ಒಂದು ಅಸಮಾಧಾನ ಅಥವಾ ಈ ಸಮಸ್ಯೆ ಬಗೆಹರಿಸೋ ಪ್ರಯತ್ನ ಏನಾದ್ರು ಮಾಡಬಹುದಿತ್ತ ಅಂತ? ಮಾಡಕ್ಕಾಗಿಂದ ಬಂದಿದ್ದಾವಲ್ರಿ. ಮತ್ತೆ ಈಗ ಬರ್ತಾ ಇಲ್ಲಲ್ಲ ಈ ತರ ಅವ್ರು ಬರಕ್ ರೆಡಿ ಇಲ್ಲ, ಬಂದಿಲ್ಲಲ್ರಿ. ಇಷ್ಟೊತ್ತ ನಾವು ಕಾಯ್ತಾ ಇದಾವೆಲ್ಲ, ಬಂದಿಲ್ಲ. ಮತ್ತೆ ಇದ್ರ ಮೇಲ್ನೋಟಕ್ಕೆ ಹೇಳ್ತಾ ಇದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.